ಈಗ ನೀವು ನಂಬಲ್ಲ, ನಾವು ಪ್ರೀತಿಲದ ಮೇಲೆ ಮಾಡುವಾಗ ಯಶ್ ಹಿ ವಾಸ್ ನವೀನ್ ಅವಾಗ. ಅವನು ಶೂಟಿಂಗ್ ಆದ ನಂತರ ಯಾರ ಜೊತೆ ಯಾರು ಕಾಲ ಕಳೆದಿದ್ದಾಗಲಿ, ಸಮಯ ಟೈಮ್ ಪಾಸ್ ಮಾಡೋದಾಗಲಿ ನಾನು ನೋಡೇ ಇಲ್ಲ. ಅವನು ಅವಾಗಿಂದ ಏನ್ ಮಾಡ್ತಿದ್ರು? ಹಿ ಯೂಸ್ ಟು ಲರ್ನ್ ಹಾರ್ಸ್ ರೈಡಿಂಗ್, ಡಾನ್ಸ್ ಕ್ಲಾಸಸ್. ಒಂದು ಸೆಕೆಂಡ್ ವೇಸ್ಟ್ ಮಾಡ್ತಿರ್ಲಿಲ್ಲ ಟೈಮು. ಐ ಹ್ಯಾಡ್ ನೆವರ್ ಸೀನ್ ಹಿಮ್ ಬೀಯಿಂಗ್ ವೆರಿ ಪಾರ್ಟಿ ಫ್ರೀ ಆರಾಮಾಗಿ ಓಡಾಡ್. ನೋ, ಅವ್ನು ಆಲ್ರೆಡಿ ಏನೋ ಗುರಿ, ಏನೋ ಸಾಧನೆ, ಏನೋ ಮಾಡಬೇಕು ಅಂತ. ಏನ್ ಹಂಚ್ಕೋತಿದ್ರು? ಏನ್ ಹೇಳ್ತಿದ್ರು ಅದ್ರ ಬಗ್ಗೆ? ಯಾವ ತರ ಮಾತಾಡಕ್? ಖಂಡಿತ. ಅಂದರೆ ನಮ್ಮ ಜರ್ನಿ ಹೆಂಗೆ ಅಂದರೆ, ನಾವು ನಂದಗುಕ್ಲ ಅನ್ನೋ ಸೀರಿಯಲ್ ಫಸ್ಟ್ ಸಿಕ್ಕಿದ್ದು, ಅಲ್ಲಿಂದ ಪ್ರೀತಿ ಇಲ್ಲದ ಮೇಲೆ ಮತ್ತೆ ಸಿಕ್ಕಿದ್ದು. ಸೊ ಅವಾಗ ಮಾತಾಡ್ತಾ ಅವನಲ್ಲಿದ್ದಿದ್ದ ಗುರಿ, ಅವನಲ್ಲಿದ್ದಿದ್ದು ಫೈರು, ಅವನು ಆಲ್ರೆಡಿ ಅಂದ್ಕೊಳ್ತಾ ಇದ್ದಿದ್ದೆಲ್ಲ ಹೀಗೀಗಾಗಬೇಕು, ಹಾಗೆ ಮಾಡಬೇಕು, ಕನ್ನಡ ಸಿನಿಮಾ ಈ ಥರ ಏನೇನೋ ಒಂದು ಸಾವಿರಾರು ಚಿಂತನೆಗಳ ಒಂದು. ನನಗೆ ಆಶ್ಚರ್ಯ ಆಗೋದು, ಇದೇನು ಇವನು ಹೊಸದಾಗಿ ಈಗ ತಾನೇ ಕಾಲಿಟ್ಟಿದ್ದಾನೆ, ಇಷ್ಟೊಂದು ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅಂತ. ಸೊ ದಟ್ ಶೋಸ್ ಇಫ್ ಯು ಹ್ಯಾವ್ ಗುರಿ, ಒಂದು ಮ್ಯಾನಿಫೆಸ್ಟೇಷನ್. ಎಸ್ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಆಲ್ಸೋ ವಾಕಿಂಗ್ ಟುವರ್ಡ್ಸ್ ಇಟ್. ಖಂಡಿತ ಅದ್ರ ಕಡೆ ನಡ್ಕೊಂಡು ಹೋಗ್ಬೇಕಲ್ಲ.